ಈ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ, ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ವೆಂಕಟೇಶ್ ದೊಡ್ಡೇರಿ ಅವರೇ. ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ. ಡಾಕ್ಟರ್ ಸತೀಶ್ ಕುಮಾರ್ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಸತೀಶ್ ಕುಮಾರ್ ಅವರೇ ನಿಮಗೆ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ವೆಂಕಟೇಶ್ ದೊಡ್ಡೇರಿ ಅವ್ರನ್ನ ಕೇಳಿಬಿಡ್ತೀನಿ. ಕಾರಣ ಲಿಸ್ಟು ಈಗಷ್ಟೇ ಅನೌನ್ಸ್ ಆಗಿರೋದು ಬಿ ಜೆ ಪಿಯವರದ್ದು. ಸೊ ನಮಗೂ ಇದೇ ವಿಷಯನೇ ಡಿಬೇಟ್ಗೆ ಇರುತ್ತೆ ಸಹಜವಾಗಿ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬಿ ಜೆ ಪಿ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಟಿಕೆಟ್ ಸಿಕ್ಕಿಲ್ಲ, ಹಾಲಿ ಸಂಸದರಿಗೆ ಟಿಕೆಟ್ ಸಿಕ್ಕಿಲ್ಲ. ಮೇಯ್ನ್ಲಿ ಪ್ರತಾಪ್ ಸಿಂಹ ಮತ್ತು ಕಟೀಲು ಅಥವಾ ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಚಿಕ್ಕಮಗಳೂರಿಂದ ಅವ್ರಿಗೆ ಸಿಕ್ಕಿಲ್ಲ ಅಂತ ಬಂದಾಗ, ಸರ್ ನೀವು ಕೊಡೋ ಜಸ್ಟಿಫಿಕೇಷನ್ ಏನು? ಒಬ್ಬರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದಾಗ ಇನ್ ಜನರಲ್ ಒಂದು ಪಕ್ಷವಾಗಿ ವಿನಬಿಲಿಟಿ ನೋಡಬಹುದು. ವಿನಬಿಲಿಟಿ ಇವ್ರು ಗೆಲ್ತಾ ಇಲ್ವಾ ಅಂಥೇಳಿ, ಯಾವ ವ್ಯಕ್ತಿಯ ಬಗ್ಗೆ ಇವರು ಗೆಲ್ಲಲ್ಲ ಅಂತ ಯಾಕೆ ಇರುತ್ತೆ ಅಂತ ಹೇಳಿದ್ರೆ, ಆ ಮನುಷ್ಯ ಕೆಲಸ ಮಾಡದೇ ಇದ್ದರೆ ಗೆಲ್ಲಲ್ಲ ಅಂತ ಇರುತ್ತೆ. ಸಹಜವಾಗಿ ಕೆಲಸ ಮಾಡಿಲ್ಲ ಗೆಲ್ಲಲ್ಲ ಅಂಥೇಳಿ. ಆಗ ಒಂದು ನಿಮ್ಮ ಮುಂದೆ ಉಳ್ಕೊಳ್ಳೋ ಆಯ್ಕೆ ಕ್ಷೇತ್ರ ಬದಲಾವಣೆ, ಇನ್ನೊಂದು ಟಿಕೆಟ್ ಕೊಡದೆ ಮುಖ ಚೇಂಜ್ ಮಾಡಿಬಿಟ್ಟು ಚೇಂಜ್ ಮಾಡಿದ್ದೀವಿ ಕೆಲಸ ಮಾಡ್ತಿರಲ್ಲ ಅಂತ ಹೇಳಿ. ಇದೇ ಥರ ಈಗ ಅಕಸ್ಮಾತ್ ಈಗ ಆಯ್ಕೆ ಮಾಡೋರು ಗೆದ್ದು ನಾಳೆ ಕೆಲಸ ಮಾಡಲಿಲ್ವಾ, ಅವ್ರಿಗೆ ಆವಾಗಲೂ ಫೇಸ್ ಚೇಂಜ್. ಇದು ಟ್ರಿಕ್ಸಾ ಸರ್ ಟಿಕೆಟ್ ಹಂಚಿಕೆಯಲ್ಲಿ? ಕಟೀಲ್ರಿಗೆ ಯಾಕಿಲ್ಲ, ಪ್ರತಾಪ್ ಸಿಂಹನ್ಗೆ ಯಾಕಿಲ್ಲ? ನೋಡಿ, 2024 ಇಂದು ಲೋಕಸಭಾ ಚುನಾವಣೆ ಏನಿದೆ ಅದನ್ನು ತಾವು ನೋಡಿದಿರಿ. ಇದು ಎರಡನೇ ಲಿಸ್ಟು. ಮೊದಲನೇ ಲಿಸ್ಟಲ್ಲಿ 197 ಜನ ಬಿಡುಗಡೆ ಆಗಿದೆ. ಇವತ್ತು ಎರಡನೇ ಲಿಸ್ಟಲ್ಲಿ 20 ಜನ ನಮ್ಮ ಕರ್ನಾಟಕದ ಆಗಿದೆ. ತಮಗೊಂದು ನೆನಪಿರಲಿ, ಮೋದಿಜಿಯವರು ವಿಕಸಿತ ಭಾರತವನ್ನು ನೆನಪಲ್ಲಿಟ್ಕೊಂಡು ಗುರಿಯನ್ನಾಗಿಸ್ಕೊಂಡು ಈಗಾಗಲೇ ಅವರು ಸರ್ಕಾರ ಬಂದ ನಂತರ 3ನೇ ಅವಧಿಗೆ ಭಾರತ ರಾಷ್ಟ್ರವನ್ನು 3ನೇ ದೊಡ್ಡ ಆರ್ಥಿಕ ರಾಷ್ಟ್ರವನ್ನು ಮಾಡಬೇಕು ವಿಶ್ವದಲ್ಲಿ ಅಂತ ಹೇಳಿ ಮೊದಲನೇ 100 ದಿನದ ಒಂದು ಅವಧಿಗೆ ಏನು ಕಾರ್ಯಕ್ರಮ ಮಾಡಬೇಕು, ಇನ್ನು 5 ವರ್ಷಕ್ಕೆ ಏನು ಕಾರ್ಯಕ್ರಮ ಮಾಡಬೇಕು ಅಂತ ಆಗಲೇ ಅವರು ಮಾಡ್ತಾರೆ. ಸತೀಶ್ ನಗಬೇಡಿ ಆಯಿತಾ? ಅದಾದ ನಂತರದಲ್ಲಿ ಈಗಾಗಲೇ ತಮಗೆ ಕೆಲವು ಸರ್ವೆಗಳೆಲ್ಲ ಹೇಳಿದೆ. ಬಿ ಜೆ ಪಿ ಸ್ವತಂತ್ರವಾಗಿ 370 ಪ್ಲಸ್ ಎನ್ ಡಿ ಎ ಏನು 400 ಸೀಟ್ ದಾಟ್ತೀರಾ ಅಂತ. 400 ಸೀಟ್ 400 ಪಾರ್. ಅದು ಏನು ಬೇಸಿಸ್ ಮೇಲೆ ಮಾಡಿದ್ದಾರೆ? ಈ ದೇಶದಲ್ಲಿ ಕಳೆದ 10 ವರ್ಷಗಳಿಂದ ಮೋದಿಜಿಯವರು ಕೊಟ್ಟಂಥ ಸ್ವಚ್ಛ ಆಡಳಿತ, ಭಾರತದಲ್ಲಿ ಏನು ಒಂದು 80 ಕೋಟಿ ಜನಗಳಿಗೆ ಆಹಾರವನ್ನು ಕೊಟ್ಟಿರ್ತಕ್ಕಂಥದ್ದು, 25 ಕೋಟಿಯನ್ನ ಜನಸಂಖ್ಯೆ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿದ್ದವರು, ಅವರು ಟಿಕೆಟ್ ಪ್ರತಾಪ್ ಸಿಂಹ ನೋಡಿದ್ರೆ 2014 ನಂತರ ಮತ್ತೆ ಇಂದಿನ ನೀವು ರಾಜಕೀಯ ವಿಶ್ಲೇಷಣೆ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಪ್ರಣಾಳಿಕೆಯ ಮೇಲೆ ಓಟನ್ನು ಕೇಳ್ತಾ ಇತ್ತು. ಓಕೆ, ಇವತ್ತು ಮೋದಿಜಿಯವರ ಸರ್ಕಾರ ತಮ್ಮ ಅಭಿವೃದ್ಧಿ ಕಾರ್ಡನ್ನು ಇಟ್ಕೊಂಡು ವೋಟನ್ನು ಕೇಳ್ತಕ್ಕಂಥ ಜನ. ಅವ್ರ ಎಮೋಷನ್ಸ್ ಅಂತಾರೆ, ಯಾವುದು ಅಭಿವೃದ್ಧಿ, ರೈಲ್ವೆ ಹಾಕೋದು ಅಭಿವೃದ್ಧಿಯ ಎಮೋಷನ್ಸ್, ರಸ್ತೆ ಮಾಡೋದು ಎಮೋಷನ್, IIT ಮಾಡೋದಿದ್ದ, ಮೆಡಿಕಲ್ ಕಾಲೇಜ್ಗಳನ್ನ ಕೊಡುವಂಥದ್ದು ಇದೆಯಾ, ಅಥವಾ ಯಾವ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ 6,000 ಕೋಟಿ ಮಾಡುವಂಥದ್ದ, ಬೆಂಗಳೂರು ಮೈಸೂರು ಸಪ್ತಪದಿ ಮಾಡೋದು ಎಮೋಷನ್ಸ್ ಇದೆಯಾ, ಒಂದೇ ಭಾರತ ಬಿಡುವಂಥದ್ದು ಎಮೋಷನ್ಸ್ ಇದೆಯಾ, ಯಾವ ಇದೆ? ಒಂದು ಹೇಳ್ತಿದ್ರಿ ತಾವು ರಾಮ ಮಂದಿರದ ಬಗ್ಗೆ ನಮ್ಮ ಮೇಲೆ ಒಂದು ಅಪಾದನೆ ಮಾಡುವಂಥ ಒಂದು ಇದನ್ನ ಬೆಳೆಸ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಅವ್ರು ಹೇಳ್ತಾರೆ ರಾಮ ಮಂದಿರ ನೀವು ತರ್ತೀರಿ, ಪೌರತ್ವ ನೀವು ತರ್ತೀರಿ ಅಂತ. ಇದೆಲ್ಲ ನಮ್ಮ ಪ್ರಣಾಳಿಕೆಯಲ್ಲೇ ಇತ್ತು. ಪ್ರಣಾಳಿಕೆ ಇದನ್ನ ನಾವು ಮಾಡಿದ್ವಿ. ಇದನ್ನ ಇಟ್ಕೊಂಡು ನಾವು ಈ ಸರಿ ನಾವು ಎಲೆಕ್ಷನ್ಗೆ ಹೋಗ್ತಾ ಇದ್ದೀವಿ. ಇದರಲ್ಲಿ ಈ ನಾಯಕರಿಗೆ ಯಾಕೆ ಕೊಡ್ಲಿಲ್ಲ ಅನ್ನೋದನ್ನ ತಾವು ನೋಡಿದಿರಿ. ಅವರ ಒಂದು ಇಂಟರ್ವ್ಯೂನಲ್ಲಿ ನೋಡಿದಿರಿ. ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ, ಮತ್ತೆ ನಮ್ಮ ಸದಾನಂದ ಗೌಡರು ಕೂಡ ಹೇಳಿದ್ದಾರೆ, ಪ್ರತಾಪ್ ಸಿಂಹ ಅವರು ಟ್ವೀಟ್ ಮಾಡಿ ಹೇಳಿದ್ದಾರೆ, ನಾನು ಒಡೆಯರವರನ್ನ ನಾನು ಸ್ವಾಗತಿಸ್ತೇನೆ, ಮೋದಿಜಿ ಅವರು ಮುಂದಿನ ಪ್ರಧಾನಮಂತ್ರಿ. ನೋಡಿಲ್ಲ ಅನ್ಸುತ್ತೆ ನೀವು, ನನ್ನ ಟ್ವೀಟ್ ನೀವು ಗಮನಿಸಿಲ್ಲ ಹಂಗಾದ್ರೆ. AC-ಲಿರೋರು, ದರ್ಬಾರಲ್ಲಿರೋರು, ಅಂಬಾರಿ ಮೇಲಿರೋರು, ಅವ್ರು ಬಂದು ಇಲ್ಲಿ ಪಾರ್ಟಿ ಆಫೀಸ್ ಮುಂದೆ ನಿಂತ್ಕೊಳ್ಳಬೇಕಾಗುತ್ತೆ. ಅವರು ರಾಜ್ಯಾಧ್ಯಕ್ಷ ಬಂದ್ರೆ ಬೊಕೆ ಹಿಡ್ಕೊಂಡು ಕಾಯ್ತಾ ಇರ್ಬೇಕು ಬಿಸಿಲಲ್ಲಿ. ನಾನು ಬರ್ತೀನಿ ಅದಕ್ಕೆ. ಆದ್ರೆ ಆಗ್ಲೇ ರಾಜರಿಗೆ ಧನ್ಯವಾದಗಳು, ಮುಂದೆ ನಿಲ್ತಾ ಇದ್ದೀವಿ, ಮೋದಿಯನ್ನ ಗೆಲ್ಲಿಸೋಣ ಬನ್ನಿ. ಈಗಾಗಲೇ 24 ಗಂಟೆಯಲ್ಲಿ ರಾಜ್ಯ ಸರ್ಕಾರದ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳೆಲ್ಲ ತೆಗಿಬೇಕು ಅವರು. ಆಮೇಲೆ ಜನಗಳ ಹತ್ರ ಹೂವು ಬಂದು ಇಟ್ಕೊಂಡು ನಿಂತ್ಕೊಳ್ಬೇಕು, ನಮ್ಮ ಜನರಿಗೆ ಏನೋ ತೊಂದರೆ ಆದ ಸ್ಟೇಷನ್ ಬರಬೇಕು ಅಂತ ಎಲ್ಲಾ ಅಂಶಗಳನ್ನ ಹೇಳಿದ್ದಾರೆ. ಇವತ್ತೇನು ಹೇಳಿದ್ದಾರೆ ಸಂಜೆಗೆ ಅವರು ಟ್ವೀಟ್ ನೋಡಿದ್ದೀರಾ? ನಾನು ಇದನ್ನು ಸ್ವಾಗತ ಗತಿ ಇಲ್ಲ ಸ್ವಾಮಿ. ನಮ್ಮ ಪಕ್ಷದಲ್ಲಿ ಇರತಕ್ಕಂಥದ್ದು ರಾಷ್ಟ್ರ ಮೊದಲು, ಪಕ್ಷ ನಂತರ, ತದನಂತರದಲ್ಲಿ ನಾನು ಒಂದು ಭಾವನೆ ಇಟ್ಕೊಂಡಿರ್ತಕ್ಕಂಥ ಒಂದು ಪಕ್ಷ, ತತ್ವ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಇವತ್ತು ನೀವು ಯಾರಿಗೆ ಕಾರ್ಯಕರ್ತರೇ ಸಂಸದರನ್ನ ಗೋ ಬ್ಯಾಕ್ ಅಂತ ಹೇಳಿ ಅಟ್ಟದ ಮೇಲೆ ನೋಡಿ ಬೆಂಗಳೂರು ನಾರ್ತ್ ಅದೊಂದು ಅಲ್ಲಿ ಸುಮಾರು ಜನ ಆಕಾಂಕ್ಷಿಗಳಿದ್ರು, ತಂದಲ್ಲಿ ಪ್ಯಾರಾಚೂಟ್ ಇಂದ ಇಳಿದ್ಬಿಟ್ರು ಲೀಡರ್. ಆಗಲ್ಲ ನೋಡಿ, ಅವರು ಅಲ್ಲಿನ ನಿವಾಸಿ ಕೂಡ
ತಮ್ಗೆ ಗೊತ್ತಿರಲಿ, ಓಕೆ, ಶೋಭಾ ಕರಂದ್ಲಾಜೆ ಅವರೇನಿದ್ದಾರೆ ಅವಾಗಲೇ ಟಿಕೆಟ್ ಕೊಡಬೇಕಿತ್ತು ಮತ್ತೆ ಹಾಗಾದ್ರೆ ಇರ್ತಕ್ಕಂಥವ್ರು ಅವರು ಟಿಕೆಟ್ ಅವಲೇ ಕೊಡಬೇಕಿತ್ತು. ನೋಡಿ, ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದಲ್ಲಿ ಅನೇಕ ಕಾಂಪಿಟೇಟರ್ಸ್ ಇರ್ತಾರೆ. ಒಂದು ಇವತ್ತು ಸರಿ, ಸದಾನಂದ ಗೌಡ್ರು ನಿಮ್ಗೆ ಏನ್ ತೊಂದ್ರೆ ಮಾಡಿದ್ರು? ಕಾಂಗ್ರೆಸ್ ಪಕ್ಷದಲ್ಲಿ ಸದಾನಂದ ಗೌಡ್ರು problem ಏನ್ ಮಾಡಿದ್ರು? ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅದು ಬಿಡಿ ವೆಂಕಟೇಶ್ವರ, ಸದಾನಂದ ಗೌಡ್ರಿಂದ ಏನ್ ಪ್ರಾಬ್ಲಮ್? ಹಾಲಿ ಸಂಸದರಪ್ಪ, ನಿಮ್ದೇ ಕ್ಷೇತ್ರ, ಪ್ರಾಬ್ಲಮ್ ಏನು? ಅವ್ರು ಮೊದಲೇ ತಮ್ಮ ನಿವೃತ್ತಿಯನ್ನ ಹೌದಾ? ಘೋಷಣೆ ಮೊನ್ನೇದೇನು ಇಲ್ಲ, ಇಲ್ಲ, ನನಗೆ ಹೇಳಿದ್ದಾರೆ. ಟಿಕೆಟ್ ಕೊಡದೇ ಇದ್ರೆ ನೋವಾಗುತ್ತದೆ ಆಗುತ್ತೆ. ನಾವ್ ಹೇಳಿದ್ದ ಸದಾನಂದ ಗೌಡ್ರು ಹೇಳಿದ್ದ ಸಹಜವಾಗಿ ಹೇಳಿದ್ದಾರೆ. ಸಹಜ ಅಲ್ಲ, ಇವ್ ಹೇಳಿದ್ದಾರೆ ಅವರು, ನಮ್ಮ ನೋವಾಗ್ತದೆ ಅಂತ ಹೇಳಿದ್ದಾರೆ. ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಮೆಸೇಜ್ ಅನ್ನು ನೋಡಿ, ನಾವು ಮೋದಿಯವರ ಒಂದು ಕೈ ಬಲಪಡಿಸಲಿಕ್ಕೆ, ಈ ರಾಷ್ಟ್ರವನ್ನು ಬಲಪಡಿಸಲಿಕ್ಕೆ ನಾನು ನನ್ನ ಎಲ್ಲ ಮತದಾರರಿಗೆ ನಾನು ಮನವಿ ಮಾಡ್ತೇನೆ, ಸಪೋರ್ಟ್ ಮಾಡಬೇಕು ಅಂತ ಇವತ್ತು ಸಂಜೆ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಾವೀಗ ನಳಿನ್ ಕುಮಾರ್ ಕಟೀಲ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿ, ಅಭಾವ ವೈರಾಗ್ಯ ಅಂತಾರೆ ವೆಂಕಟೇಶ್ ಅವರೇ. ಅಲ್ಲ, ತಾವೇನಾದ್ರೂ ಕರಿಬಹುದು, ತಾವೇನಾದ್ರೂ ಕರಿಬಹುದು. ಇವತ್ತು ಕಾಂಗ್ರೆಸ್ ನಲ್ಲಿ ಕ್ಯಾಂಡಿಡೇಟ್ಸ್ ಇಲ್ದಿರೋ ಕಾಲದಲ್ಲಿ ನಮ್ಮಲ್ಲಿ ವೈರಾಗ್ಯ, ಈಗ ಸನ್ಯಾಸತ್ವ, ನೀವೇನಾದ್ರೂ ಕರೀರಿ, ನೀವೇನಾದ್ರೂ ಕರೀರಿ. ನೆನ್ನೆದು ಹೇಳ್ತಾ ಇದ್ದೀನಿ ವೆಂಕಟೇಶ್ ಅವರೇ, ನೆನ್ನೆದು ಹೇಳ್ತಾ ಇದ್ದೀನಿ, ಇವತ್ತಿಂದ ಹೇಳ್ತಾ ಇದ್ದೀನಿ. ನಿನ್ನೆ ಇಷ್ಟು ಆಕ್ರೋಶ ವ್ಯಕ್ತಪಡಿಸ್ತವರು ಕಡೆಯ ಕ್ಷಣದವರೆಗೂ ಪ್ರೆಷರ್ ಹಾಕ್ಬಿಟ್ಟು ಸಂತರ ತರ ಮಾತಾಡ್ತಾರೆ, ಪಕ್ಷದಲ್ಲಿ ಒಂದು ಶಿಸ್ತಿದೆ, ಹೆದರಿಕೆ ಅನ್ನಿ, ಭಯ ಅನ್ನಿ, ಏನಾದ್ರೂ ಹೇಳ್ತೀರಿ ನೀವು, ಹೆದರಿಕೆ ಅನ್ನಿ, ಏನಾದ್ರೂ ಅನ್ನಿ. ಆದ್ರೆ ನಮ್ಮಲ್ಲಿ ಇವತ್ತು ಅವರೇ ಸ್ವಾಗತಿಸಿದ್ದಾರೆ. ಸಿಟಿ ರವಿ ಅವರು ಅವ್ರ ಸ್ಥಿತಿ ನೋಡಿದ್ರೆ ಶೋಭಾ ಕರಂದ್ಲಾಜೆ ಅವ್ರನ್ನ ಏನಾದ್ರೂ ಮಾಡಿ ಚಿಕ್ಕ ಮಗಳೂರಿಗಂತೂ ನಿಲ್ಲಿಸಬಾರ್ದು ಅನ್ನೋ ಉದ್ದೇಶ ದೆಹಲಿ ಈಡೇರಿಸ್ಕೊಂಡ್ ಕಾಣಿಸ್ತಾ ಇದೆ. ಚಿಕ್ಕಮಗಳೂರಿಗಂತೂ ಇವ್ರು ಬೇಡ. ಸಿ.ಟಿ. ರವಿ ಅವರು ನಮ್ಮ ಪಕ್ಷದ ನಿಷ್ಠಾವಂತ ಒಂದು ಪ್ರಮುಖ ಕಾರ್ಯಕರ್ತ, ಈಶ್ವರಪ್ಪನವರು ಮಾಡಿದ್ದಾರೆ. ಅವರು ನಮ್ಮ ಬಹುದೊಡ್ಡ ನಾಯಕರಲ್ಲಿ ಒಬ್ರು, ಜನರಲ್ ಸೆಕ್ರೆಟರಿ ಆಗಿದ್ದಂಥವ್ರು. ಅದನ್ನ ಅವ್ರು ಏನ್ ಮಾಡಿದ್ದಾರೆ ಅಂತ ನಿರ್ಧಾರ ಮಾಡುತ್ತೆ. ರಾಷ್ಟ್ರದ ಹಿತದೃಷ್ಟಿಯಿಂದ ನಾನು ಎಷ್ಟೋ ವಿಷಯಗಳು ಹೇಳಬೇಕು ಅಂತ ಇದ್ದೀನಿ, ಆದ್ರೆ ಹೇಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಅದನ್ನ ಹೇಳಿದ್ದಾರೆ ಅವರು, ಹೇಳಿದ್ದಾರೆ. ಅವ್ರ ಮನಸ್ಸಿನ ನೋವನ್ನ ನಾವು ಏನಾಗುತ್ತೆ ನಮ್ಮ ಅವ್ರು ಹೇಳಿ ಅದನ್ನೇ ಹೇಳಿದಾರೆ. ತಾವೇನ್ ಹೇಳಿದ್ರಿ, ನನ್ನ ಮನಸ್ಸಲ್ಲಿ ಹಲವಾರು ಭಾವನೆಗಳಿದೆ. ರಾಷ್ಟ್ರದ ಹಿತದೃಷ್ಟಿ, ನಮ್ಮ ಪಕ್ಷದ ಉದ್ದೇಶ ಏನು, ನಮ್ಮ ಭಾರತೀಯ ಜನತಾ ಪಕ್ಷದ ಉದ್ದೇಶ ಏನು, ಭಾರತೀಯ ಎದ್ರೆ ಆಡಕ್ ಬಂದಿದೆ, ಸೋತ್ರ ನೋಡಕ್ ಬಂದಿದೆ ಅಂತ. ನೀವೇನಾದ್ರೂ ಹೇಳ್ಬೋದು. ನಾವು ಅಭಿವೃದ್ಧಿ ಮೇಲೆ ನಾವು ಕೇಳ್ತಾ ಇದ್ದೀವಿ. ಯಾವುದೇ ರೀತಿಯಾದಂತ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಈ ಬೆಂಗಳೂರು ನಾರ್ತ್ ಯಾಕೆ ನಿರಾಶ್ರಿತರ ಆಶ್ರಯ ಕೇಂದ್ರ ಏನಿಲ್ಲ, ಅವ್ರು ಅಲ್ಲಿ ಸ್ಥಳೀಯರಿದ್ದಾರೆ, ಸ್ಥಳೀಯರಿದ್ದಾರೆ. ಈಗ 5 ವರ್ಷ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಒಂದು ಪಾರ್ಟಿ ವಕ್ತಾರರಾಗಿದ್ದೀರಿ. ಹೌದು, ನಿಮಗೂ ಇವತ್ತಲ್ಲ ನಾಳೆ ಯಾವುದೋ ಒಂದು ಪೊಸಿಷನ್ ಆಸೆ ಇದ್ದೇ ಇರುತ್ತೆ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ರಾಜಕಾರಣಕ್ಕೆ ಸನ್ಯಾಸಿಗಳಂತ ಯಾರು ಬರ್ತಾ ಇಲ್ಲ. ಅರ್ಥ ಆಯ್ತಲ್ವಾ? ಪಕ್ಷ ನಿರ್ಧಾರ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಹೀಗಿದ್ದಾಗ ಒಂದು ಯಾವುದೋ ಕ್ಷೇತ್ರ XYZ ಕ್ಷೇತ್ರ ಅಂತ ಇರುತ್ತೆ, ಒಂದು ಆಸೆ ಇಟ್ಕೊಂಡಿರ್ತೀರಿ. 5 ವರ್ಷನೋ 4 ವರ್ಷನೋ 10 ವರ್ಷನೋ 20 ವರ್ಷನೋ 20 ಕೆಲಸ ಮಾಡಿರ್ತೀರಿ. ಕೆಲಸ ಮಾಡಿದ್ದಾಗ ಕಾಯ್ತಾ ಇರ್ತೀರಿ, ನೀನು ಹಣ್ಣು ಬಿಟ್ಟಿದೆ ಇನ್ನೇನು ಉದುರಬಹುದು, ಹಣ್ಣು ತಿನ್ನೋಣ ಅಂತ ಹೇಳಿ. ಆ ಟೈಮಿಗೆ ಬಂದುಬಿಟ್ಟು ಯಾರೋ ಸಣ್ಣ ಬಲೆ ಹಾಕ್ಬಿಟ್ಟು ಹಣ್ಣು ಎತ್ಕೊಂಡು ತಿನ್ಕೊಂಡು ಹೋಗ್ಬಿಟ್ರೆ ನಿಮಗೇನು ಅನ್ಸಲ್ವೇ? ಆತ್ಮವಂಚನೆ ಬೇಡ ಇಲ್ಲಿ. ಇಲ್ಲ, ನಾನು ನೆಲಮಂಗಲದಲ್ಲಿ ಒಬ್ಬ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದೆ. ಓಕೆ, 1 ತಿಂಗಳಿಂದ ಬಂದಂಥ ಶಂಕರ್ ನಾಯ್ಕರು ಅವರು 1 ತಿಂಗಳಿಂದ ಕಾಂಗ್ರೆಸ್ನಿಂದ ಬಂದಂಥವ್ರು, ಅವರು ಬಂದು ನಮ್ಮ ಪಕ್ಷದಲ್ಲಿ ಟಿಕೆಟ್ ತಗೊಂಡ್ರು. ಅವ್ರ ಜೊತೆ ನಾನು ಹಗಲು ರಾತ್ರಿ ಅವ್ರ ಜೊತೆ ಪ್ರವಾಸ ಮಾಡಿ ಅವ್ರ ಓಟನ್ನು ಕೇಳಿ ಅವ್ರ ಕಾಯ ವಾಚ ಮನಸ್ಸು ಅವ್ರಿಗೆ ಮಾಡಿದಂಥದ್ದನ್ನು ತಾವು ಪತ್ರಿಕೆಗಳಲ್ಲಿ ಮತ್ತೆ ನಮ್ಮ ಮಾಧ್ಯಮದಲ್ಲಿ ನೋಡೋದನ್ನು ನೀವು ಕಾಣ್ತೀರಿ. ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರೂ ಬೆಳಿಬೇಕಂತ ಇರ್ತದೆ. ನಾವೆಲ್ಲರೂ ಕೂಡ ಯಾರು ರಾಜಕೀಯ ಸನ್ಯಾಸಿಗಳಲ್ಲ. ಆದರೆ ಒಂದು ಪಕ್ಷ ಹಿತದ ದೃಷ್ಟಿಯಿಂದ ಮತ್ತೆ ರಾಜ್ಯ ಮತ್ತೆ ರಾಷ್ಟ್ರದ ದೃಷ್ಟಿಯಿಂದ ಒಂದು ನಿರ್ಧಾರವನ್ನು ತಗೊಂಡಾಗ ಅದನ್ನು ಗೌರವಿಸಬೇಕಾಗ್ತದೆ. ನಮ್ಮ ಮನಸ್ಸಿನ ಭಾವನೆಗಳನ್ನು ಅದ್ಮಿಟ್ಕೊಂಡು ಮಾಡಬೇಕು. ವೆಂಕಟೇಶ್ ಅವರೇ, ತನ್ನೆಲ್ಲ ವೈಫಲ್ಯಗಳಿಂದ ಪಕ್ಷದ ವೈಫಲ್ಯ, ಕಾರ್ಯಕರ್ತರ ಅಸಮಾಧಾನ, ಕ್ಯಾಂಡಿಡೇಟ್ಗಳ ಬದಲಾವಣೆ ಎಲ್ಲವನ್ನು ಇಟ್ಕೊಬಾರ್ದು ಒಂದು ಕಡೆ. ಕೇಳಿದ್ರೆ ಅದಕ್ಕೆಲ್ಲ ಒಂದು ದೊಡ್ಡ ಸ್ಟಿಕ್ಕರ್ ಅಂಟಿಸ್ಬಿಡ್ತೀರ ಮೇಲೆ, ಬಾಕ್ಸ್ ಮೇಲೆ ಅಂತ ಗೊತ್ತಾ, ರಾಷ್ಟ್ರದ ಹಿತದೃಷ್ಟಿ. ನಿಜ ಅಲ್ವಾ? ಎಲ್ಲ ಇಟ್ಬಿಡೋದು, ಕಾರ್ಯಕರ್ತರ ಅಸಮಾಧಾನ, ಗೋಬ್ಯಾಕು, ಗಲಾಟೆ, ವೈಷಮ್ಯ, ಕ್ರೋಧ, ಆಕ್ರೋಶ ಎಲ್ಲ ಒಂದ್ ಬುಟ್ಟಿಗೆ ಹಾಕ್ಬಿಟ್ಟು ಮೇಲ್ಗಡೆ ಅದ್ರ ಮೇಲೆ ಏನಂತ ನೋಡಿದ್ರೆ ರಾಷ್ಟ್ರದ ಹಿತದೃಷ್ಟಿ. ಯಾವಾಗಿಂದ ಸ್ಟಿಕ್ಕರ್ಗಳ ಫ್ಯಾಕ್ಟರಿ ಶುರು ಮಾಡಿದ್ರೆ? ರಾಷ್ಟ್ರೀಯ ಪಕ್ಷದಲ್ಲಿ ಸ್ಟಿಕ್ಕರ್ ಫ್ಯಾಕ್ಟರಿ ಯಾವಾಗಿಂದ ಶುರು ಮಾಡಿದ್ರಿ? ಎಲ್ಲದಕ್ಕೂ ರಾಷ್ಟ್ರ. ಯಾಕೆ ಅಸಮಾಧಾನ ಇದೆ ಅಂದ್ರೆ ರಾಷ್ಟ್ರ ಹಿತದೃಷ್ಟಿ ಪಕ್ಷದ್ದು ಅಂತ ಹೇಳ್ರಿ, ಬೇಜಾರಿಲ್ಲ ನಮಗೆ. ರಮಾಕಾಂತ್ ಒಂದನ್ನು ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ನಮ್ದೊಂದು ರಾಷ್ಟ್ರೀಯ ಪಕ್ಷ, ನಮ್ಮದಲ್ಲಿ ರಾಷ್ಟ್ರೀಯ ಪಕ್ಷ ಲಿಸ್ಟ್ಗಳು ಕೊಡಲ್ಲ. ನಾನು ಸದಸ್ಯರಿರ್ತಕ್ಕಂಥ ಒಂದು ರಿಜಿಸ್ಟರ್ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರೀಯ ಪಕ್ಷ. ನೋಡಿ, ಇಲ್ಲ ಕೇಳಿ ಸರ್, ಪಾಲಿಟಿಕ್ಸ್ ಅಂದ್ರೆ ಕಾಂಪಿಟೇಷನ್ ಇರಲೇಬೇಕು. ಅವರು ರಾಜಕಾರಣಕ್ಕೆ ಬಂದಿರೋದು, ನೀವು ರಾಜಕಾರಣಕ್ಕೆ ಬಂದಿದ್ದೀರಿ. ಅಟ್ಲೀಸ್ಟ್ ಇಂಥ ವಿಚಾರದಲ್ಲಾದ್ರು ನೋಡ್ರಿ, ಕಾಂಪಿಟೇಷನ್ ಇದೆ, ಏನೋ ಸ್ಪರ್ಧೆ ಇತ್ತು, 2 ಕ್ಯಾಂಡಿಡೇಟ್ಗಳು, ಯಾರಿಗೋ ಒಬ್ರು ಆಯ್ಕೆ ಮಾಡ್ಕೊಟ್ಬಿಟ್ರು, ಯಡಿಯೂರಪ್ಪನವ್ರು ಒತ್ತಡ ಇತ್ತು, ಸಂತೋಷ್ ಅವರು, ಈ ಥರ ನಮ್ಗೇನು ಬೇಜಾರಿಲ್ಲ ರೀ. ಟಿಕೆಟ್ ಯಾಕೆ ಕೊಟ್ರಿ ಅಂದ್ರೆ ರಾಷ್ಟ್ರ ಹಿತದೃಷ್ಟಿ. ಯಾಕ್ರಿ ಕಾರ್ಯಕರ್ತರ ಬೇಜಾರಾಯ್ತು ಅಂದ್ರೆ ಗಡಿ ಸಮಸ್ಯೆ, ಗಡಿ ವಿಚಾರ ಬಹಳ ಇಂಪಾರ್ಟೆಂಟ್. ಯಾಕ್ರಿ ಇಲ್ಲಿ ತೊಂದರೆ ಮಾಡ್ಕೊಂಡು ನೀವು ಗೋ ಬ್ಯಾಕ್ ಅಂತಿದ್ದಾರೆ ಅಂದ್ರೆ
ದೇಶದ ನಾಯಕತ್ವ ಮುಖ್ಯ, ನಮಗೆ ವ್ಯಕ್ತಿ ಮುಖ್ಯ ಅಲ್ಲ. ಮೋದಿಜಿಯವರು ಮುಖ್ಯಮಂತ್ರಿ ಎಲ್ಲದಕ್ಕೂ ಮುಂದೆ ಅಲ್ಲ, ಎಷ್ಟು ದಿನ ಸ್ಟಿಕ್ಕರ್ ಮಾರ್ಕೊಂಡು ತಿರುಗಾಡ್ತೀರಿ ನೀವು ಅಂತ. ಈ ಸ್ಟಿಕ್ಕರೇ ಮಾಡ್ತಾ ಇರೋದಾ? ಪ್ರಗತಿ ಇದೇ ಸ್ಟಿಕ್ಕರ್ ಅಂಟಿಸ್ತಾ 5 ಇರೋದು. ವರ್ಷಕ್ಕೆ ಯೋಜನೆ ಏನೇ ಕೇಳಿ ಮಾಡಿದ್ದಾರೆ, ರಾಷ್ಟ್ರ. ಇನ್ನು 5 ವರ್ಷಕ್ಕೆ ಯೋಜನೆ ಮಾಡಿದ್ದಾರೆ. ಗೌಡ್ರೆ ಈಗ ನೀವು ಇದನ್ನೇ ಮುಂದುವರ್ಸೋಣ. ಬಂಡಾಯ ಇದ್ರೆ ಒಪ್ಕೊಂಡ್ಬಿಡ್ಬೇಕು ಗೌಡ್ರೆ. ನಂಗೇನ್ ತಕರಾರು ಇಲ್ಲ, ಇಲ್ಲ. ಒಂದ್ ನಿಮಿಷ. ಒಂದು ಇವ್ರ ಪ್ರಕಾರ ಬೆಂಗಳೂರಿನ ಅರ್ಥದಲ್ಲಿ ಬಂಡಾಯ ಇಲ್ಲ ಅಂತ ಇಲ್ಲ, ಇಲ್ಲ, ಹಂಗಿಲ್ಲ. ಪ್ಲೇ ಮಾಡ್ಲಾ ಈಗ? ಇಲ್ಲ, ಇಲ್ಲ, ಒಂದ್ ನಿಮಿಷ. ಎಷ್ಟು ಚೆನ್ನಾಗಿ ಹೋಗ್ಬೇಕಂತಿದ್ದಾರೆ ಶೋಭಾ ಕರಂದ್ಲಾಜೆಗೆ ಅಂತ. ಈಗ ನಾನು- ಚಿಕ್ಕಮಗಳೂರು ತೋರಿಸ್ತಾ ನಾನು ಪ್ಲೇ ಮಾಡಿಸ್ತಾ ಈಗ. ಈಗ ಇವತ್ತಿನ ಕತೆ ಈಗ ಏನ್ ಗೊತ್ತಾ, ರಾಷ್ಟ್ರದ ಹಿತದೃಷ್ಟಿಯಿಂದ ಈ ಟಿಕೆಟ್ ಬದಲಾವಣೆ ಮಾಡಿದ್ದಾರೆ. ಅವ್ರಿಗೆ ಕೊಟ್ಟಿದ್ರೆ ಸದಾನಂದ ಗೌಡರು ಕೊಟ್ಟಿದ್ರೆ ರಾಷ್ಟ್ರದ ಹಿತಕ್ಕೆ ಧಕ್ಕೆ ಆಗ್ತಿತ್ತು Okay. ಇವರ ಪ್ರಕಾರ. Okay. ಅದು ಅಲ್ವಾ? ಧಕ್ಕೆ ಆಗ್ತಿದೆ. ಅಲ್ಲ, Either way, ಒಂದ್- you have to ಒಂದ್- consider. ಒಂದ್- ನೋಡಿ. ಏನ್ ಗೊತ್ತಾ, ತಮ್ಮ ಮೂಗಿನ ನೀರಕ್ಕೆ ತಾವು ತಮ್ಮಲ್ಲಿರ್ತಕ್ಕಂತಹ ಅಸಮಾಧಾನ, ಭಿನ್ನಾಭಿಪ್ರಾಯ, ಬಡ ರಾಜಕಾರಣ, ಒಬ್ರನ್ನೊಬ್ರನ್ನ ಕತ್ತಿ ಮಸಿತಾ ಇದ್ದಾರೆ ಒಬ್ರ ಮೇಲೆ ಒಬ್ರು. ಅದಕ್ಕೆ ಇವರು ವ್ಯಾಖ್ಯಾನ ರಾಷ್ಟ್ರ ಹಿತ. ಅದಲ್ಲ ನೋಡಿ. ನನಗೆ ಪಕ್ಷ ಅಂತ ಹೇಳಿದ್ರೆ ಏನು ತಕರಾರಿಲ್ಲ ಸ್ವಾಮಿ, ಪಕ್ಷಗಳಲ್ಲಿ ಇದ್ದದ್ದೇ ಅದು. ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಬೇಕೋ ಬೇಡವೋ ಹಿಂಬಾಗಿಲ ರಾಜಕಾರಣನೋ ಕುದುರೆ ವ್ಯಾಪಾರನೋ 2 ಬಾರಿ ಅಧಿಕಾರಕ್ಕೆ ತಂದಿದ್ದಾರೆ. 4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. 4 ಜನ ಮುಖ್ಯಮಂತ್ರಿಗಳನ್ನು ಕೂಡ ಕಡೆಗಣಿಸಿ ಮೂಲೆ ಗುಂಪು ಮಾಡಿದ್ರು ನಾಗಪುರದ ಬಿಜೆಪಿ. ಯಡಿಯೂರಪ್ಪನವ್ರನ್ನ ಕಣ್ಣೀರ್ ಹಾಕಿಸಿ ಕೆಳಗಿಳಿಸಿದ್ರು ನಾಗಪುರದ ಬಿಜೆಪಿ. ಕರ್ನಾಟಕದಲ್ಲಿ ಲಿಂಗಾಯತ ಬೆಂಬಲಿತ ಒಂದ್ ನಿಮಿಷ ಬ್ರದರ್, ಕರ್ನಾಟಕದಲ್ಲಿ ನಿಮ್ಮ ಪಕ್ಷದ ಬಗ್ಗೆ ಹೇಳಿ. ಇಲ್ಲ, ನಿಮ್ಮ ಪಕ್ಷದ ಬಗ್ಗೆ ಹೇಳಿ. ಕ್ಯಾಂಡಿಡೇಟ್ಸ್ ಇಲ್ಲ ನಿಮಗೆ. ನಾನು ಬಿಟ್ಬಿಟ್ಟು ನಾನು ಮಾತಾಡ್ಬಿಟ್ಟು ಅಲ್ಲ, ನೀವು ನಿಮ್ಮ ಪಕ್ಷದ ಬಗ್ಗೆ ಕ್ಯಾಂಡಿಡೇಟ್ ಹೇಳಿ. ನನ್ನ ಪಕ್ಷದ ಬಗ್ಗೆ ಹೇಳ್ತೀನಿ. ಹಂಗಿಲ್ಲ, ನಾನು ಇಲ್ಲಿ ಒತ್ತಾಯಕ್ಕೆ ಬಂದಿದ್ದೀನಿ, ನಾನು ಹೇಳಬೇಕು. ಇವತ್ತು ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದೆ, ಕೇಳಿ ವೆಂಕಟೇಶ್, ಹಿಂಗೆಲ್ಲ ಮಾಡಬಾರ್ದು. ನಾಗಪುರದ ಬಿಜೆಪಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಕಟ್ಟಿ ಬೆಳೆಸಿದ ಲಿಂಗಾಯತ ಬೆಂಬಲಿತ ಬಿಜೆಪಿ ಇತ್ತಲ್ಲ, ಅದನ್ನು ಡೆಮಾಲಿಷ್ ಮಾಡಿಬಿಟ್ರು ಒಂದೇ ಸಲ 2023 ಚುನಾವಣೆಯಲ್ಲಿ. ಇವತ್ತು 28 ಟಿಕೆಟ್ ಕೊಟ್ಟಂತಹ ನಳಿನ್ ಕುಮಾರ್ ಕಟೀಲ್, 224 ಟಿಕೆಟ್ ಕೊಟ್ಟಂತಹ ನಳಿನ್ ಕುಮಾರ್ ಕಟೀಲ್ ಇವತ್ತು ದಯನೀಯ ಸ್ಥಿತಿ. ಅವರು ಕೊಟ್ಟಿದ್ರೆ ಮಾರಕ ಆಗ್ತಾ ಇತ್ತು. ದಯನೀಯ ಸ್ಥಿತಿ. ಒಂದೇನಾಗಿದೆ ಗೊತ್ತಾ, ನೀವು ಯಾರ್ಯಾರು ಯಡಿಯೂರಪ್ಪನವರ ಕಣ್ಣೀರ್ ಹಾಕ್ಸಿ ಇಳಿದಕ್ರಲ್ಲ ಎಲ್ಲರನ್ನು ಯಡಿಯೂರಪ್ಪನವರು ಇವತ್ತು ಎಲ್ಲರನ್ನು ಮುಗಿಸಾಕಿ ಗದಾ ಪ್ರಹಾರ ಎಲ್ಲರನ್ನು ಮುಗಿಸಾಕಿದ್ದಾರೆ. BL ಸಂತೋಷ್ ಅವ್ರ ಬಣ ಇವತ್ತು ನಡೆದಿಲ್ಲ, ಏನು ಆಟ ನಡೆದಿಲ್ಲ ಅವ್ರದ್ದು. CT ರವಿಗೆ ಟಿಕೆಟ್ ಸಿಕ್ಕಿಲ್ಲ. ಇವರು ಇದು ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ಲ. ಎಲ್ಲರೂ ಇವರು ಈಗ ಸದಾನಂದ ಗೌಡರು ಅಷ್ಟೇ. ಸದಾನಂದ ಗೌಡರು ಕೂಡ ಅವ್ರ ಆ ಕಾರಣ ಈ ಕಾರಣ, ಸದಾನಂದ ಗೌಡರು ಯಡಿಯೂರಪ್ಪನವರಿಂದನೇ ಮುಖ್ಯಮಂತ್ರಿ ಆದಂತವ್ರು. ಆ ಕಾರಣ ಈ ಕಾರಣ ಗೊತ್ತಿಲ್ಲ ಅವ್ರಿಗೆ. ಸೊ ಅವರು ಕೂಡ ಸ್ವಯಂ ನಿವೃತ್ತಿ ಅಂತ ಹೇಳ್ದವರು ನಂಗೆ ಟಿಕೆಟ್ ಕೊಡಿ ನೋವಾಗುತ್ತಿಲ್ಲ ಅಂದ್ರೆ ಅಂತ ಹೇಳಿ ಬಂತು. ಆದ್ರೆ ಕೇಂದ್ರದ ಬಿಜೆಪಿ ನಾಯಕರು JP ನಡ್ಡಾ ಆಗ್ಲಿ, ಅಮಿತ್ ಶಾ ಆಗ್ಲಿ, ನರೇಂದ್ರ ಮೋದಿ ಆಗ್ಲಿ ಬೆಂಗಳೂರಿಗೆ ಬಂದು ಸುತ್ತಾಡಿ ಅಲ್ಲದ್ರೂ ಕೂಡ ಜನ ಓಟ್ ಹಾಕಿಲ್ಲ, ತಿರಸ್ಕಾರ ಮಾಡಿ ಕಳಿಸ್ಬಿಟ್ರು. ಆದ್ರೆ ಯಡಿಯೂರಪ್ಪನವರ ಮಗ ವಿಜಯೇಂದ್ರಗೋಸ್ಕರ ಈ ಬಾರಿ ಅವ್ರು ಓಟ್ ಹಾಕ್ಬೋದು, ಸಿಂಗಲ್ ಡಿಜಿಟ್ ಬರ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಸಿಂಗಲ್ ಡಿಜಿಟ್ ಬರ್ತಾರೆ. ಅದು ಅವರಿಗೆ ಮಾತ್ರ, ಮೋದಿ ಅವರಿಗಲ್ಲ. ಇನ್ಯಾವುದು ನಡೆದಿಲ್ಲ ಕರ್ನಾಟಕದಲ್ಲಿ ಯಾವುದು. ಯಾಕಂದ್ರೆ ಮೋದಿ ಹೆಸರಲ್ಲಿ ಜನ ಓಟ್ ಹಾಕಲ್ಲ. ಯಾಕಂದ್ರೆ ಕರ್ನಾಟಕಕ್ಕೆ ಮೋಸ ಮಾಡೋರು, ಅನ್ಯಾಯ ಮಾಡೋರೆ, ಆರ್ಥಿಕ ಅನ್ಯಾಯ ಮಾಡೋರೆ, ದುಡ್ಡು ತೆರಿಗೆ ತಗೊಂಡು ದುಡ್ಡು ಕೊಡಿಲ್ಲ.